ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಂಗೀತ, ಕರಾಟೆ ಹಾಗೂ ಸಾಮಾಜಿಕ ಜ್ಞಾನವನ್ನು ಬೆಳೆಸುವುದರೊಂದಿಗೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಲು ನೆರವಾಗಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಪೋಷಕರಿಗೆ ಕರೆ ನೀಡಿದರು. ರಿಲಯನ್ಸ್ ಡಿಜಿಟಲ್ನ ಡಿಜಿಟಲ್ ಇಂಡಿಯಾ ಸೇಲ್ ಮತ್ತೆ ಬಂದಿದೆ. ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ರಿಯಾಯಿತಿ, ಸುಲಭ ಇಎಂಐಗಳಲ್ಲಿ 30,000ವರೆಗಿನ ಕ್ಯಾಶ್ ಬ್ಯಾಕ್ ಮತ್ತು ಯುಪಿಐ ಪಾವತಿಗಳಲ್ಲಿ 5% ವರೆಗಿನ ರಿಯಾಯಿತಿ. ಬೇಗನೆ ಖರೀದಿಸಿ. ಮಾರಾಟ ಜನವರಿ 26ರಂದು ಕೊನೆಗೊಳ್ಳುತ್ತದೆ. ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಸನ್ಸೆಟ್ ಹಳ್ಳಿಯ ಶ್ರೀ ನಳಂದ ವಿದ್ಯಾಮಂದಿರದ 15ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾಗುವುದಲ್ಲದೆ ಪೋಷಕರು ಮಕ್ಕಳನ್ನು ಮೊಬೈಲ್ ಹಾಗೂ ಟಿವಿಗಳಿಂದ ದೂರವಿಟ್ಟು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ನೀಡಬೇಕಾಗಿದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಂಗೀತ, ಕರಾಟೆ ಹಾಗೂ ಸಾಮಾಜಿಕ ಜ್ಞಾನವನ್ನು ಬೆಳೆಸುವುದರೊಂದಿಗೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಲು ನೆರವಾಗಬೇಕೆಂದು ಪೋಷಕರು ತಿಳಿಸಿದ ಅವರು, ಶ್ರೀ ನಳಂದ ಶಾಲೆಯಲ್ಲಿ ಉತ್ತಮ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು, ರಾಷ್ಟ್ರೀಯ ಹಬ್ಬಗಳಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಉತ್ತಮ ಹೆಸರನ್ನು ಪಡೆಯುತ್ತಿದ್ದು, ಈ ಶಾಲೆ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಶುಭ ಹಾರೈಸಿದರು. ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಹಲವು ಬಗೆಯ ವಿವಿಧ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ಮೂಡಿಬಂದವು. ಇನ್ನು ಕಳೆದ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಬಿಆರ್ಸಿ ಕೋಆರ್ಡಿನೇಟರ್ ಗಿರಿಜಮ್ಮ, ಇಸಿಒ ನಾಗರಾಜ್, ನಗರ ಸಿಆರ್ಪಿ ಭಾಸ್ಕರ್ ರೆಡ್ಡಿ, ಶಾಲಾ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣ, ಮುಖ್ಯ ಶಿಕ್ಷಕಿ ಡಿಎನ್ ನಾಗರತ್ನ, ಕಾರ್ಯದರ್ಶಿ ಶಿವಪ್ರಕಾಶ್ ರಾವ್, ಖಜಾಂಚಿ ಎಸ್ ವಿಜಯಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಕಾಳಿಕಾಂಬಾ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬಾ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್, ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9980995905ಗೆ ಸಂಪರ್ಕಿಸಬಹುದು.
ಈ ಚಾನ್ಸ್ ತಗೋಬೇಕು, ಮೇಡಮ್ ಕೈಗಂತ ಅವಾರ್ಡ್ ತಗೊಳ್ಳೋದು. ಭಾವನ ಹಳ್ಳಿ ಮಗು ಆಲೋಪನೆ LKG-ಯಿಂದ ಇಲ್ಲೇ ಇರೋದು. ಉಸ್ಮಾನ್ ಇಲ್ಲೇ ಚಿಂತಾಮಣಿ LKG-ಯಿಂದ ಇಲ್ಲೇ ನಮ್ಮ ಜೊತೆಲೇ ಇರೋದು. ಬಿಂದು ಚಿಂತಾಮಣಿ LKG-ಯಿಂದ ನಮ್ಮ ಮಗು ಇಲ್ಲೇ ಇರೋದು. ರಿತಿಕ್ ಸಿಂಗ್ ಇದು ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಬಂತು, ಆದರೆ ನಮ್ಮ ಮಗು ಇಲ್ಲ. ಗಣೇಶ್ ಬೆಂಗಳೂರಿಂದ ಬಂದಿರೋದು, ಪಾತ್ಕೋಟೆ ಹಳ್ಳಿ ಮಗು, ಆದರೆ ಇದು ನಮ್ಮ ಮಗು. ವೈಷ್ಣವಿ ಕನ್ನಡ ಮೀಡಿಯಂನಿಂದ ನಮ್ಮ ಶಾಲೆ ಬಂದಿದ್ದು 8th ಸ್ಟ್ಯಾಂಡರ್ಡ್ಗೆ, ಕುಡಾರ್ನಹಳ್ಳಿ ಹಳ್ಳಿ ಮಗು, ಈ ಟಾಪರ್. ಹರ್ಷಿತಾ ಬೇರ್ಪಲ್ಲಿ ಹಳ್ಳಿ ಮಗು, ಇದು ನಮ್ಮ LKG-ಯಿಂದ ಇಟ್ಟಿದ್ದು ಮಗು. ನೋಡಿ, ಹಳ್ಳಿ ಡೆಲ್ಲಿ ಯಾವುದು ಲೆಕ್ಕ ಇಲ್ಲ ಓದಿನ ವಿಷಯದಲ್ಲಿ, ಗೊತ್ತಾಯ್ತಾ? ಯಾರು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದು ನಿದರ್ಶನ. ಅದಕ್ಕೆ ತಂದೆ ತಾಯಿ ಸಪೋರ್ಟು ಜೊತೆಗೆ ಗುರುಗಳ ಆಶೀರ್ವಾದ ಅದಿತ್ತು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಮಕ್ಕಳು. ಅವರಿಗೆ ನಾವು ಮೋಟಿವೇಶನ್, ಒಳ್ಳೆತನ, ಗುಡ್ ಅಂಡ್ ಬ್ಯಾಡ್ ಪ್ಲಸ್ ಗುಡ್ ಕ್ಯಾರೆಕ್ಟರ್ ಅಂಡ್ ನಮ್ಮ ಟ್ರೆಡಿಷನ್, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಪ್ರತಿಯೊಂದು ಅವರಿಗೆ ತಲೆಗೆ ಹಾಕ್ಬಿಟ್ರೆ ಅವರು ಈಗ ಹೇಗಿದ್ದಾರೋ ನೆಕ್ಸ್ಟ್ ಕಾಲೇಜಲ್ಲೂ ಹಾಗೆ ಇರ್ತಾರೆ. ನೋ ಚೇಂಜಸ್. 8 ಬ್ಯಾಚಸ್ ಹೋಗಿದೆ, 8 ಬ್ಯಾಚ್ ಮಕ್ಕಳು ಇದೇ ತರ ಇದ್ದಾರೆ. ಅವರಲ್ಲಿ ಭಾವ ಭಾವ ಏನು ಚೇಂಜ್ ಆಗಿಲ್ಲ, ನೀವೇ ಇದ್ದಾರೆ. ಅದೊಂದು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳು ಈ ತರ ಒಂದು ಒಳ್ಳೆ ಹೆಸರು ತರ್ತಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ, MBA ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಮೆಡಿಕಲ್ ಒಂದು ಬಾಕಿ ಇದೆ, ಇನ್ನು ಸಿವಿಲ್ಸ್ ಹೋಗ್ಬೇಕು, ಅದಕ್ಕೆ ಬಾಕಿ ಇದೆ. ಡಬಲ್ ಡಿಗ್ರಿ BSc B.Ed ಮಾಡ್ತಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಫಿಸಿಯೋಥೆರಪಿಸು, ವೆಟರ್ನರಿ, ಅಗ್ರಿಕಲ್ಚರ್ ಪ್ರತಿಯೊಂದು ಮಾಡ್ತಿದ್ದಾರೆ. ಸೊ ಇದು ಇಷ್ಟೇ ನಮ್ಗೆ ಖುಷಿ ಸಿಗೋದು. ಇಷ್ಟೆಲ್ಲ ಒತ್ತಡ ಬೇಕಂದ್ರೆ ಈ ಖುಷಿಗೋಸ್ಕರ ಇಷ್ಟೆಲ್ಲ ಒತ್ತಡ.
Rồi. Ô. 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 Hai. Ô. Rồi. 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 Ô. Ô. Rồi. Ô. Ôi. Hít. 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 ನಗರದ ನಳಂದ ವಿದ್ಯಾಮಂದಿರ ಈ ಶಾಲೆಯ 15ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇದೇ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣರವರೇ, ಇದೇ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಶಾಲಾ ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶನದಂತೆ ಎಲ್ಲಾ ಚಟುವಟಿಕೆಗಳನ್ನು ಸೂಚಿತ ಎಲ್ಲಾ ಚಟುವಟಿಕೆಗಳನ್ನು ನಿಯಮಾನುಸಾರ ಅನುಷ್ಠಾನಗೊಳಿಸುತ್ತಾ
ಸುಮಾರು 14 ವರ್ಷಗಳಿಂದ ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವಾಗಿ ಈಗ ಸುಮಾರು 500 ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ನಳಂದ ವಿದ್ಯಾಸಂಸ್ಥೆಯಲ್ಲಿ ಒಂದು ಉತ್ತಮ ಆಡಳಿತ ಮಂಡಳಿ ಮತ್ತು ಬಹಳ ಸಹಕಾರದಿಂದ ಎಲ್ಲ ಶಿಕ್ಷಕ ವೃಂದದವರು ಒಂದು ತಂಡವಾಗಿ ಗುಣಾತ್ಮಕ ಶಿಕ್ಷಣದ ಜೊತೆಯಾಗಿಯೇ ಅಂದರೆ ಪಠ್ಯ ಚಟುವಟಿಕೆಗಳ ಜೊತೆಯಾಗಿಯೇ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಸಂಸ್ಥೆಯು ಶ್ರಮಿಸ್ತಾ ಇದೆ. ನಾವೆಲ್ಲರೂ ನೋಡಿದ್ದೀವಿ, ಇದು ಒಂದು ಬಹಳ ಪುಟ್ಟ ಶಾಲೆಯಾಗಿ ಪ್ರಾರಂಭವಾಗಿದೆ. ಈಗ ಆಲ್ಮೋಸ್ಟ್ 3 to 4 floors ಇದೆ, 5 floors ಇದೆ building. ಎಲ್ಲ ರೀತಿಯ ಒಂದು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಸಹ ಉತ್ತಮ ಆದ್ಯತೆಯನ್ನ ಕೊಟ್ಟು ಯಶಸ್ವಿಯಾಗಿ 8 SSLC ಬ್ಯಾಚಸ್ ಅಲ್ಲಿ ಉತ್ತಮ ಗುಣಾತ್ಮಕ ಫಲಿತಾಂಶವನ್ನ ಕೊಡ್ತಾ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಶಾಲೆಯಲ್ಲಿ ಬರೀ ಮಕ್ಕಳಿಗೆ ಓದೋದು ಬರೆಯೋದು ಅಷ್ಟೇ ಕಲಿಸಲ್ಲ, ಸಂದರ್ಭಕ್ಕೆ ಅನುಸಾರವಾಗಿ ಜೊತೆಯಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಹ ಕೊಡ್ತಾ ಮಕ್ಕಳಿಗೆ ಮುಂದಿನ ಒಂದು ಭಾವಿ ಪ್ರಜೆಗಳಾಗಿ ಮಕ್ಕಳಿಗೆ ರೂಪುಗೊಳ್ಳೋದು ಕೂಡ, ಭವಿಷ್ಯವನ್ನ ರೂಪಿಸೋದು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಕ್ರಮಗಳನ್ನ ವಹಿಸ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಮಕ್ಕಳನ್ನ ಒಂದು ಶಾಲಾ ತರಗತಿಯಲ್ಲಿ ಬರೀ ಓದ್ತಾ ಇದ್ದಾರೆ, ಮಕ್ಕಳು ಬರೀತಾ ಇದ್ದಾರೆ ಅಂತಲ್ಲ, ಅದರ ಜೊತೆಯಾಗಿ ಮಕ್ಕಳಿಗೆ ಏನು ಆಸಕ್ತಿ ಇದೆ, ಅವರ ಪ್ರತಿಭೆ ಏನಿದೆ ಅದನ್ನ ಗಮನಿಸಿ ಇಲಾಖೆಯಿಂದ ಒದಗಿ ಬರೆಯುವಂತಹ ಎಲ್ಲ ವೇದಿಕೆಗಳಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಹ ಶಿಕ್ಷಕರು ಬಹಳಷ್ಟು ಶ್ರಮವನ್ನ ವಹಿಸ್ತಾ ಇದ್ದಾರೆ. ಕ್ಲಸ್ಟರ್ ಹಂತ, ತಾಲೂಕು ಹಂತ, ಜಿಲ್ಲಾ ಹಂತ, ವಿವಿಧ ಹಂತಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನ ತೋರಿಸುವುದರ ಮುಖಾಂತರ ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ತಾ ಇದೆ. ಇವಾಗ ನಾನು ಒಂದು 2 ವರ್ಷ ಆಯಿತು ಡಿಒಗೆ ಚಿಂತಾಮಣಿಗೆ ಬಂದು ನಮ್ಮ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ವತಿಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಳಂದ ಶಾಲೆಯ ಮಕ್ಕಳು ಬಹಳ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆ. ನಾವೀಗ ಯಾವುದೇ ಕಾರ್ಯಕ್ರಮ ಆಗಲಿ ಅದರ ಹೈಲೈಟ್ ಅಂದ್ರೆ ನಮ್ಮ ನಳಂದ ಶಾಲೆಯ ಮಕ್ಕಳ ಒಂದು ಕಾರ್ಯಕ್ರಮ ಬಹಳ ಹೈಲೈಟ್ ಆಗಿ ಬರ್ತಾ ಇದೆ. ಅದೇ ಕಾಸ್ಟ್ಯೂಮ್ಸ್ ಇರ್ಬೋದು, ಸಾಂಗ್ ಸೆಲೆಕ್ಷನ್ ಇರ್ಬೋದು, ಏನಾದ್ರೂ ನಾವು ಕಾರ್ಯಕ್ರಮ ಇದ್ದಾಗ ಒಂದು ಕಲ್ಚರಲ್ ಪ್ರೋಗ್ರಾಮ್ ಕೊಡಬೇಕು ಅಂತ ಜಸ್ಟ್ ಒಂದು ಮೆಸೇಜ್ ಕೊಟ್ಟರೆ ಒಂದು ದೂರವಾಣಿ ಮುಖಾಂತರ ಹೇಳಿದಾಗ ಬಹಳ ಅಚ್ಚುಕಟ್ಟಾಗಿ ಆಸಕ್ತಿಯಿಂದ ಬಹಳ ಆಕರ್ಷಣೀಯವಾಗಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅದೇ ಬ್ಯಾಂಡ್ ಸೆಟ್ ರಿಕ್ವೈರ್ಮೆಂಟ್ ಇರ್ಬೋದು, ಮಾರ್ಚ್ ಪಾಸ್ಟ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಯಾವುದೇ ಇಲಾಖೆಯಿಂದ ಒಂದು ಸಣ್ಣ ಮೆಸೇಜ್ ಅವರು ಸಹ ಬಹಳ ಕಳಕಳಿಯಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾರೆ. ಬಹಳ ವೀಕ್ ಮೈಂಡ್ ಆಗಿರ್ತಾರೆ. ಒಂದು ಸಣ್ಣ ಸಣ್ಣ ಸೋಲು ಅಥವಾ ಸಣ್ಣ ಸಣ್ಣ ಮೈನಸ್ಗಳು ಸಹ ಅದನ್ನ ನೆಗೆಟಿವ್ ಆಗಿ ತಗೊಂಡು ಬಹಳಷ್ಟು ಜೀವನವನ್ನ ಕಳ್ಕೊಳ್ಳುವಂತಹ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇಂಥ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ದಾರಿದೀಪವಾಗಿ ಶಿಕ್ಷಕರು ಮತ್ತು ಪೋಷಕರು ಒಂದು ಒಳ್ಳೆಯ ರೀತಿಯಲ್ಲಿ ಮಗುವನ್ನ ಮುನ್ನಡೆಸುವಂತಹ, ಮಕ್ಕಳಿಗೆ ಒಂದು ಯಾವುದಕ್ಕೂ ಒತ್ತಾಯವನ್ನ ಮಾಡದೆ ಮಕ್ಕಳಿಗೆ ಗೈಡ್ ಮಾಡುವ ರೀತಿಯಲ್ಲಿ ಪೋಷಕರು ಇರಬೇಕು. ಯಾಕಂದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ 100ಕ್ಕೆ 98 ಅಂಕಗಳ ಬಂದ್ರೆ 2 ಮಾರ್ಕ್ ಯಾಕೆ ಬರಲಿಲ್ಲ, 99 ಬಂತಂದ್ರೆ 1 ಮಾರ್ಕ್ ಎಲ್ಲೋದು. ಹೀಗಿರುವಂತಹ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಮ್ಮ ಮಕ್ಕಳನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಓದೋದು, ಬರೆಯೋದು, ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಇರ್ಬೋದು, ಇತರೆ ಚಟುವಟಿಕೆಗಳಿರ್ಬೋದು, ಎಲ್ಲದರಲ್ಲೂ ನಮ್ಮ ಮಕ್ಕಳನ್ನ ಸಿದ್ಧಗೊಳಿಸಿ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಸಹ ಒಂದು ಒಳ್ಳೆಯ ಸಾಧನೆ ಮಾಡೋದಕ್ಕೆ ನಾವೆಲ್ಲ ಪ್ರೇರೇಪಣೆ ಮಾಡಬೇಕಾಗಿದೆ, ಮಾರ್ಗದರ್ಶನ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಗಳ ಶಿಕ್ಷಕರೊಂದಿಗೆ, ಮುಖ್ಯ ಶಿಕ್ಷಕರೊಂದಿಗೆ ಎಲ್ಲ ಪೋಷಕರು ಸಹ ಒಂದು ಸಮನ್ವಯವನ್ನ ಸಾಧಿಸಿ ಸಹಕಾರವನ್ನು ಕೊಟ್ಟು ಶಾಲೆಯಲ್ಲಿ ಮಕ್ಕಳ ಪ್ರಗತಿಯ ಪರಿಶೀಲನೆಗಾಗಿ ಸಭೆಗಳನ್ನು ಆಯೋಜಿಸಿದಾಗ ನೀವೆಲ್ಲರೂ ಸಹ ಕಡ್ಡಾಯವಾಗಿ ಸಭೆಗಳಿಗೆ ಹಾಜರಾಗಿ ನಿಮ್ಮ ಮಕ್ಕಳ ಪ್ರಗತಿಯನ್ನ ಪರಿಶೀಲಿಸಿ ಇನ್ನಷ್ಟು ಉತ್ತಮ ಪ್ರಗತಿಗಾಗಿ ನೀವು ಕಡ್ಡಾಯವಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಕೋರ್ತಾ, ನಮ್ಮ ಎಲ್ಲ ಮಕ್ಕಳು ಮುಂದಿನ ಒಂದು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನ ಕೊಡಬೇಕಾಗಿದೆ.
ಒಳ್ಳೆಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ. ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜನನ ಸರ್ಕಲ್, ಚಿಂತಾಮಣಿ. ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು, ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಚಿಂತಾಮಣಿ ಜನರಿಗೆ ಶುಭವಾರ್ತೆ. 2026 ಜನವರಿ 20ನೇ ತಾರೀಕಿನಿಂದ ಗಜನನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆಎಸ್ಆರ್ಟಿಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ರೆಟಿನೋಪತಿ, ನ್ಯೂರೋಪತಿ ಮೂಲಕ ಬರುವ ಕಣ್ಣು, ಕಾಲು, ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು. ರಿವರ್ಸಬಲ್ ಡಯಾಬಿಟಿಕ್ ಆಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916731170ಗೆ ಸಂಪರ್ಕಿಸಬಹುದು.